ಹಲೋ, ಇವತ್ತು ಬೆಂಡೆಕಾಯಿ ಹಾಕಿ ಹೇಗೆ ಸಾಂಬಾರು ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಫಸ್ಟು ಕುಕ್ಕರ್ಗೆ ಬೇಳೆ, ಈರುಳ್ಳಿ, 3 ಟೊಮ್ಯಾಟೊ, ಒಂದು ಹಸಿಮೆಣಸಿನ್ಕಾಯಿ ಟೇಸ್ಟ್ಗೆ, ಮತ್ತು ಒಂದು ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಕಾಶ್ಮೀರಿ ಮೆಣಸಿನ ಪುಡಿ, ಉಪ್ಪು ಇಷ್ಟನ್ನು ಹಾಕಿ ನೀರು ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಬೆಂಡೆಕಾಯಿನ ತೊಳೆದು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಅಂಟಂಟೆಲ್ಲ ಹೋಗಬೇಕು. ನೋಡೋಣ ಇವಾಗ ಬೆಂದಿದೆಯಾ ನೋಡೋಣ ಬೇಳೆ. ಓಕೆ ನೋಡಿ, ಇವಾಗ ಬೆಂದಿದೆ, 3 ವಿಷಲ್ ಆಗಿದೆ, ಬೆಂದಿದೆ ಇದು. ಇವಾಗ ಈ ಹುಣಸೆ ಹುಳಿನ ಕಿವುಚ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ನಾವು ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸೋಣ. ಒಂದು 10 ನಿಮಿಷ ಚೆನ್ನಾಗಿ ಕುದೀಲಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಒಣಮೆಣಸಿನ್ಕಾಯಿ ಹಾಕಿ, ಒಂದು ಇಡೀ ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಇದಕ್ಕೆ ಕಾಶ್ಮೀರಿ ಮೆಣಸಿನ ಪುಡಿ ಹಾಕೋಣ ಒಂದು ಸ್ವಲ್ಪ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸಾಂಬಾರಿಗೆ ಹಾಕೊಳ್ಳೋಣ. ನೋಡಿ ಸಾಂಬಾರು ಕುದೀತಾ ಇದೆ. ಇಷ್ಟೇ ಆಯಿತು. ತುಂಬಾ ರುಚಿಯಾಗಿರುತ್ತೆ, ಅನ್ನಕ್ಕೆ ಚಪಾತಿಗೆಲ್ಲ ಸೂಪರಾಗಿರುತ್ತೆ. ಬೆಂಡೆಕಾಯಿಲಿ ಇನ್ನೂ ಸುಮಾರು ಸಾಂಬಾರು ಮಾಡ್ಬೋದು, ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ಮನೆ ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.